HD ಕುಮಾರಸ್ವಾಮಿ ಅವರಿಗೆ ಈಗ ಆಲ್ರೆಡಿ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಗಣಿ ಗುತ್ತಿಗೆ ಆರೋಪ, ಲೋಕಾಯುಕ್ತ ತನಿಖೆ, ಚಾರ್ಜ್ ಶೀಟ್ ಸಲ್ಲಿಕೆಯ ಹಂತದಲ್ಲಿರೋದು. ಈ ಪ್ರಕರಣ ಸಂಕಷ್ಟವನ್ನ ತಂದೊಡ್ಡುವ ಸಾಧ್ಯತೆಗಳಿದೆ. ಇದರ ನಡುವೆ ಹೊಸ ಸಂಕಷ್ಟ ಕೂಡ ಶುರುವಾಗಿದೆ. ಜೆಡಿಎಸ್ ನಾಯಕ ವಿಜಯ್ ಟಾಟಾ ಅವರೇ ಕುಮಾರಸ್ವಾಮಿ ಅವರ ವಿರುದ್ಧ ಸಿಡಿದೆದ್ದಿದ್ದಾರೆ, ದೂರು ಕೂಡ ನೀಡಿದ್ದಾರೆ. ಪೊಲೀಸರ ಮೊರೆ ಹೋಗಿದ್ದಾರೆ ವಿಜಯ್ ಟಾಟಾ. ಈ ಪ್ರಕರಣದಲ್ಲಿ ಕುಮಾರಸ್ವಾಮಿ ಅವರಿಗೆ ಬಂಧನದ ಭೀತಿ ಎದುರಾಗ್ಬಿಡುತ್ತಾ, ಸಿಲ್ಕ್ ಹಾಕೊಂಡ್ಬಿಡ್ತಾರ ಪ್ರಕರಣದಲ್ಲಿ ಅನ್ನೋದು ದೊಡ್ಡ ಸ್ವರೂಪದಲ್ಲಿ ಚರ್ಚೆ ಆಗ್ತಿದೆ. ಇನ್ಫ್ಯಾಕ್ಟ್ ಕಾಂಗ್ರೆಸ್ಗಂತೂ ಈ ಪ್ರಕರಣ ಕೈಗೆ ದೊಡ್ಡ ಅಸ್ತ್ರವನ್ನ ಕೊಟ್ಟ ಹಾಗಾಗಿದೆ. ಸಿದ್ದರಾಮಯ್ಯನವರ ರಾಜೀನಾಮೆ ಕೇಳ್ತಿದ್ರಲ್ಲ, ನಿಮ್ಮ ಪರಿಸ್ಥಿತಿ ನೋಡ್ಕೊಳ್ಳಿ ಅಂತ ಹೇಳಿ ಕುಮಾರಸ್ವಾಮಿ ಅವರ ಕಡೆ ಬೆರಳನ್ನ ತಿರುಗಿಸಿ ಮಾತನಾಡ್ತಿದ್ದಾರೆ ಕಾಂಗ್ರೆಸ್ನ ನಾಯಕರು. ಏನಾಗಿದೆ ಈ ಪ್ರಕರಣ, ದಾಖಲು ಮಾಡಿದ್ಯಾ ಉದ್ದೇಶಕ್ಕೆ, ಹೇಳಿಕೆ ಪ್ರತಿ ಹೇಳಿಕೆಗಳು ಯಾವ ಹಂತದಲ್ಲಿ ನಡೆದಿದೆ, ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. 50 ಕೋಟಿ ಕಾಸು ಕೊಡುವಂತೆ ಎಚ್ಡಿಕೆ ಪಟ್ಟು. ವಿಜಯ್ ಟಾಟಾ ದೂರಿಗೆ ರಮೇಶ್ ಮಾತಿನೇಟು. ಮೂಡ ಹಗರಣದ ಬಗ್ಗೆ ಮಾತನಾಡುತ್ತಾ ಸಿದ್ದರಾಮಯ್ಯ ರಾಜೀನಾಮೆ ಕೇಳುತ್ತಾ ಮುಗುಮ್ಮಾಗಿದ್ದ ಕೇಂದ್ರ ಮಂತ್ರಿ HD ಕುಮಾರಸ್ವಾಮಿ ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ಜೆಡಿಎಸ್ ನಾಯಕ ವಿಜಯ್ ಟಾಟಾ ತಮ್ಮ ನಾಯಕನ ವಿರುದ್ಧವೇ ಕತ್ತಿವರಸೆ ಮಾಡಿದ್ದಾರೆ. HDK ನನ್ನ ಬಳಿ 50 ಕೋಟಿ ಕೇಳಿದ್ದಾರೆ ಅಂತ ದೂರು ಕೊಟ್ಟಿದ್ದಾರೆ. ನನಗೆ ರಮೇಶ್ ಗೌಡರು ಒಂದು ಫೋನ್ ಮಾಡಿಕೊಟ್ಟರು. ಅದರಲ್ಲಿ ನಮ್ಮ ಕುಮಾರಸ್ವಾಮಿ ಅವರು ಮಾತಾಡಿದರು. ಲಾಸ್ಟ್ ಟೈಮ್ ಕ್ಯಾಂಪೇನ್ ಆಫ್ಕೋರ್ಸ್ ನಾನೇ ಮಾಡಿದ್ದೀನಿ, ನಾವೇ ಖರ್ಚು ಮಾಡಿದ್ದೀವಿ. 2019 ಕ್ಯಾಂಪೇನ್ ನಾವೇ ಖರ್ಚು ಮಾಡಿದ್ವಿ. ಇದು ತುಂಬ ಇಂಪಾರ್ಟೆಂಟು, ಪ್ರೆಸ್ಟೀಜಿಯಸ್ ಟಿಕೆಟ್ ಟೈಮಿಗೆ. ಆಮೇಲೆ ನಮಗೆ 50 ಕೋಟಿ ಅರೇಂಜ್ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಅವಾಗ ನಾನು ಕುಮಾರಸ್ವಾಮಿ ಅವ್ರಿಗೆ ಹೇಳಿದೆ, 50 ಕೋಟಿ ಕಷ್ಟ ಇದೆ ಸರ್, ಈಗ ನಮ್ಮ ಪ್ರಾಜೆಕ್ಟ್ಗಳು ಕಂಪ್ಲೀಟ್ ಮಾಡಬೇಕು, 50 ಕೋಟಿ ಆಗೋದಿಲ್ಲ ಈಗ, ಅದು ಇಂಪಾಸಿಬಲ್ ಅಂತ ಹೇಳಿದೆ. ಅವ್ರು ಸ್ವಲ್ಪ ಕೋಪ ಮಾಡಿಕೊಂಡ್ರು, ಸ್ವಲ್ಪ ಅಲ್ಲ ಪೂರ್ತಿ ಕೋಪ ಮಾಡಿಕೊಂಡ್ರು. ನನಗೆ ಯಾವುದೇ ಕಾರಣಕ್ಕೆ 50 ಕೋಟಿ ಬೆಳಿಬೇಕು, ಅರ್ಧ ಮಾಡ್ಕೊಳ್ಳಿ, ಇಲ್ಲಾಂದರೆ ನೀವು ಬೆಂಗಳೂರು ಕಷ್ಟ ಆಗುತ್ತೆ ಅಂತ ಹೇಳಿದೆ. ಅದು ಆಮೇಲೆ ನಿಮ್ಮ ಪ್ರಾಜೆಕ್ಟ್ ಮಾಡಲಿಕ್ಕೆ ಬಿಡೋದಿಲ್ಲ, ಆ ಥರ ಎಲ್ಲ ಮಾತಾಡಿದರು. 5 ಕೋಟಿ ಬೇಕು ಅಂದ್ರಂತೆ ರಮೇಶ್ ಗೌಡ. ಕುಮಾರಸ್ವಾಮಿ 50 ಕೋಟಿ ಕೇಳಿ ಫೋನ್ ಇಡ್ತಾ ಇದ್ದಂತೆಯೇ ರಮೇಶ್ ಗೌಡರು ಅಲರ್ಟ್ ಆದ್ರಂತೆ. ಶಾಲೆ ಕಟ್ಟಬೇಕು, ಅಭಿವೃದ್ಧಿ ಕೆಲಸಕ್ಕಂತ 5 ಕೋಟಿ ಕೊಡಿ ಅಂದ್ರಂತೆ. ಅದಕ್ಕೂ ವಿಜಯ್ ಟಾಟಾ ಆಗಲ್ಲ ಅಂತ ಹೇಳಿದ್ರಂತೆ. ನಮಗೊಂದು 5 ಕೋಟಿ ಬೇಕು, ಯಾವುದೋ ದೇವಸ್ಥಾನ ಕಟ್ತಾ ಇದ್ವಿ, ಆಮೇಲೆ ಸ್ಕೂಲ್ ಏನೋ ಡೆವಲಪ್ಮೆಂಟ್ ಮಾಡ್ತಾ ಫೋಟೋಗಳೆಲ್ಲ ಕೊಟ್ಟಿದ್ದಾರೆ. ಆಮೇಲೆ ಅದಾದಮೇಲೆ ಒಂದು 4 ಸಲ ಫೋನ್ ಮಾಡಿದ್ದಾರೆ, ಮೆಸೇಜ್ ಮಾಡ್ತಾರೆ. ನಾನು ಹೇಳಿದ್ದೀನಿ ಸರ್ ಕಾಲ್ ಬ್ಯಾಕ್, ಆ ಥರ ಮಾತಾಡ್ತೀನಿ ಆಮೇಲೆ ಅಂತ. ವಿಜಯ್ ಟಾಟಾ ಮೇಲೆ ರಾಜಕೀಯ ಒತ್ತಡ. ನಾನು ವಿಜಯ್ ಟಾಟಾ ಮನೆಗೆ ಹೋಗೇ ಇಲ್ಲ, ಅಲ್ಲಿಂದ ಕುಮಾರಸ್ವಾಮಿ ಅವರಿಗೆ ಕರೆ ಮಾಡಿಲ್ಲ. ವಿಜಯ್ ಟಾಟಾ ಮೇಲೆ ರಾಜಕೀಯ ಒತ್ತಡ ಅಂತ ಜೆಡಿಎಸ್ ನಾಯಕ ರಮೇಶ್ ಗೌಡ ಕಿಡಿಕಾರಿದ್ರು. ನೋಡಪ್ಪ, ನಾನೇನಾದರೂ ನಿನಗೆ ಈ ರೀತಿ ನೀನೇನು ಕಂಪ್ಲೇಂಟ್ ಕೊಟ್ಟಿದ್ದೆಲ್ಲ, ಇದರಲ್ಲಿ ಏನಾದರೂ ಒಂದು ಸೂಜಿ ಮನೆಯಷ್ಟೇನಾದರೂ ಸತ್ಯ ಇದೆಯೇನ್ರಿ ಅಂತ ಕೇಳಿದೆ. ಇದೇನ್ರಿ, ನಾಚಿಕೆ ಆಗಲ್ಲ ನಿನಗೆ, ಮಾನ ಮರ್ಯಾದೆ ಆಗಲ್ಲ ನಿನಗೆ? ಈ ರೀತಿ ಒಂದು ಸುಳ್ಳು ಕಂಪ್ಲೇಂಟ್ ಕೊಡ್ತೀಯಲ್ಲ ನೀನು. ಇದುವರೆಗೂ ನಾನು ನಿನಗೆ ಸಾರ್ ಅಂತ ಕರಿತಾ ಇದ್ದೆ. ನೀನೊಬ್ಬ ಮನುಷ್ಯನ ಅಂತೇಳಿ ನಿನ್ನೆ ಪೊಲೀಸ್ ಅಧಿಕಾರಿಗಳ ಮುಂದೆ ನಾನು ಬೈದೆ. ಹೊತ್ತಿಗೆ ಕೆಳಮಟ್ಟಕ್ಕೆ ಇಳಿದು ನೀನು ಮಾಡಿದ್ಯಲ್ಲ ಸರಿನಾ ಅಂತ. ಸರ್, ಆ ಮನುಷ್ಯ ಹೇಳ್ತಾನೆ ಪೊಲೀಸ್ ಅಧಿಕಾರಿಗಳ ಸಮ್ಮುಖದಲ್ಲಿ, ಅಯ್ಯೋ ನಾನು ಐ ಆಮ್ ಹೆಲ್ಪ್ಲೆಸ್, ನನಗೆ ಯಾವುದೋ ಪ್ರೆಜರ್ ಇದೆ, ಹಾಗಾಗಿ ನಾನು ಅಂತ. ಹೇಳಪ್ಪ, ಅಲ್ಲಿ ಇನ್ಸ್ಪೆಕ್ಟರ್ ಇದ್ದಾರೆ, ನಾನು ನೋಡಿಸಿದೆ. ಇನ್ಸ್ಪೆಕ್ಟರ್ ಯಾವನೋ ಸಮ್ಮುಖದಲ್ಲೇ ಸರ್. ನಾನು ಕುಮಾರಸ್ವಾಮಿ ಅವರಿಗೆ ಕರೆ ಮಾಡಿಲ್ಲ. ನನ್ನ ಫೋನಲ್ಲಿ ಕುಮಾರಣ್ಣ ಹಣ ಕೇಳಿದ್ರು ಅಂತಲ್ವೇ ಸರ್. ನಾನಿರ್ತಕ್ಕಂಥ ಟವರ್ ಲೊಕೇಶನ್, ಅವರಿರ್ತಕ್ಕಂಥ ಟವರ್ ಲೊಕೇಶನ್ನು, ಆಮೇಲೆ ಅವ್ರ ಮನೇಲಿ ಆ ಮನುಷ್ಯನ ಹೇಳಿದ ನೋಡಿ, 26 ಕ್ಯಾಮ್ರಾ ಇದೆ ನನ್ನ ಮನೇಲಿ, CCTV ಅಂತ ಹೇಳಿದ್ದಾರೆ. 26 CCTV ಇದೆ ಅಂತ. ನಾನು ಆ ಮನುಷ್ಯನ ಕೊಟ್ಟಿರ್ತಕ್ಕಂಥದ್ದು ಇರಬೇಕು, ಫೋನ್ ಕೊಟ್ಟಿರೋದು ಮಾತಾಡ್ಲಿಕ್ಕೆ ಇರಬೇಕು, CCTV ಫುಟೇಜಸ್ ಕೊಡಬೇಕು, ವಾಯ್ಸ್ ರೆಕಾರ್ಡ್, ನನ್ನ ಫೋನ್ ಕೊಟ್ಟ ಮೇಲೆ ವಾಯ್ಸ್ ರೆಕಾರ್ಡ್ ತೆಗಿಬೋದು, ಅವನು ಮಾತಾಡಿರ್ತಕ್ಕಂಥದ್ದು, ನಮ್ಮ ನಾಯಕರು ಮಾತಾಡಿರ್ತಕ್ಕಂಥದ್ದು ತೆಗಿಬೋದು. ರಮೇಶ್ ಗೌಡ ಸಹ ಅಮೃತಹಳ್ಳಿ ಠಾಣೆಯಲ್ಲಿ ವಿಜಯ್ ಟಾಟಾ ವಿರುದ್ಧ ಪ್ರತಿ ದೂರು ಕೊಟ್ಟಿದ್ದಾರೆ. ವಿಜಯ್ ಟಾಟಾ ಅವರೇ ನನ್ನ ಬಳಿ 100 ಕೋಟಿ ಕೊಡುವಂತೆ ಹೇಳಿದ್ರು. 100 ಕೋಟಿ ರೂಪಾಯಿ ಕೊಡದಿದ್ರೆ ನಿಮ್ಮನ್ನ ಮತ್ತು ಕುಮಾರಸ್ವಾಮಿ ಅವರನ್ನ ಬಿಡಲ್ಲ ಅಂತ ಬೆದರಿಕೆ ಹಾಕಿದ್ದಾರೆ ಅಂತ ದೂರು ನೀಡಿದ್ದಾರೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಈ ಆರೋಪ ಪ್ರತ್ಯಾರೋಪ, ದೂರು ಪ್ರತಿ ದೂರು, ಈ ರಾಜಕೀಯ ಮುಂದುವರಿತಲೇ ಇರುತ್ತೆ ಮುಂದಿನ ಅಟ್ಲೀಸ್ಟ್ ಇನ್ನೊಂದು ಸ್ವಲ್ಪ ದಿನಗಳ ಕಾಲ. ಆದರೆ ಅಸಲಿಗೆ ಈ ಪ್ರಕರಣದಲ್ಲಿ
ವಿಜಯ್ ಟಾಟಾ ಅವರು ದಾಖಲಿಸಿರುವ ದೂರಿನ ಆಧಾರದ ಮೇಲೆ ನೋಡೋದಾದ್ರೆ ಕುಮಾರಸ್ವಾಮಿ ಅವರು ಅರೆಸ್ಟ್ ಆಗೋ ಸಾಧ್ಯತೆಗಳಿದೆಯಾ? ಯಾವ ಸೆಕ್ಷನ್ಗಳ ಅಡಿಯಲ್ಲಿ ಕೇಸನ್ನ ಹಾಕಿದ್ದಾರೆ, ಆ ಸೆಕ್ಷನ್ಗಳ ಅಡಿಯಲ್ಲಿ ಕೇಳೋಕ್ ಸಿಕ್ಕಿರುವ ಆರೋಪಗಳು ಸಾಬೀತಾಗಿದ್ರೆ ಆಗಬಹುದಾದ ಶಿಕ್ಷೆಯ ಪ್ರಮಾಣ ಏನು ಗಮನಿಸ್ತಾ ಹೋಗೋಣ. ಅದರ ಆಧಾರದ ಮೇಲೆ ಕುಮಾರಸ್ವಾಮಿ ಅವರಿಗೆ ಎಷ್ಟರ ಮಟ್ಟಿಗೆ ಕಾನೂನಾತ್ಮಕ ಸಂಕಷ್ಟ ಆಗಬಹುದು ಈ ಪ್ರಕರಣ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ. ವಿಜಯ್ ಟಾಟಾ ಅವರಿಗೆ ಹಣಕ್ಕೆ ಬೇಡಿಕೆ ಇಟ್ಟ ಆರೋಪ ಇದು. 50 ಕೋಟಿ ಕೊಡಿ ಅಂತ ಹೇಳಿ ಕೇಳಿದ್ರಂತೆ ಎಲೆಕ್ಷನ್ಗೋಸ್ಕರ ಅಂತ ಹೇಳಿ ವಿಜಯ್ ಟಾಟಾ ಅವರೇ ಆರೋಪ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರನ್ನ ಕೂಡ ಕೊಟ್ಟಿರೋದು. ಇದೇ ವಿಚಾರಕ್ಕೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರ ವಿರುದ್ಧ FIR ಕೂಡ ದಾಖಲಾಗಿದೆ. ಸೆಕ್ಷನ್ಗಳ ಕಡೆ ಗಮನ ಕೊಡೋಣ. BNS ಸೆಕ್ಷನ್ 3 ಸಬ್ ಕ್ಲಾಸ್ 5, 308 ಸಬ್ ಕ್ಲಾಸ್ 2, 351 ಸಬ್ ಕ್ಲಾಸ್ 2ರ ಅಡಿಯಲ್ಲಿ FIR ದಾಖಲಾಗಿದೆ. 308 BNSನ ಸೆಕ್ಷನ್ 308 ಅಂದ್ರೆ ಸುಲಿಗೆ ಪ್ರಕರಣ. ಈ ಆರೋಪ ನಾನ್ ಬೇಲಬಲ್ ಸೆಕ್ಷನ್ ಆಗಿದೆ. ಸೆಕ್ಷನ್ 308ರ ಅಡಿಯಲ್ಲಿ ದಾಖಲಾಗುವ ಕೇಸ್ಗಳಲ್ಲಿ ಅರೆಸ್ಟ್ ಆದರೆ ಬೇಲ್ ಸಿಗೋದು ಬಹಳ ಕಷ್ಟ. ಹೀಗಾಗಿ ಕುಮಾರಸ್ವಾಮಿ ಅವರು ಇನ್ ಕೇಸ್ ಏನಾದರೂ ಈ ಪ್ರಕರಣದಲ್ಲಿ ಅರೆಸ್ಟ್ ಆದರೆ ಕಾನೂನಾತ್ಮಕ ಸಂಕಷ್ಟ ಬಹಳಷ್ಟು ಗಟ್ಟಿಯಾಗೋ ಸಾಧ್ಯತೆ ಇದೆ. ಇನ್ನು ಆರೋಪಿಯನ್ನ ಅರೆಸ್ಟ್ ಮಾಡಲಿಕ್ಕೂ ಕೂಡ ಈ ಪ್ರಕರಣದ ಸೆಕ್ಷನ್ನ ಅಡಿಯಲ್ಲಿ ಅವಕಾಶ ಇರುತ್ತೆ. ಇನ್ನು BNSನ ಸೆಕ್ಷನ್ 351 ಕ್ರಿಮಿನಲ್ ಬೆದರಿಕೆ ಆರೋಪ. ವಿಜಯ್ ಟಾಟಾ ಅವರು ಪದೇ ಪದೇ ಹೇಳ್ತಿದ್ದಾರೆ, 50 ಕೋಟಿ ಕೇಳಿದ್ರು ನಾನು ಕೊಡಲ್ಲ ಅಂದಿದ್ದಕ್ಕೆ ಬೆಂಗಳೂರಿನಲ್ಲಿ ನೀನು ಅದು ಹೆಂಗಿರ್ತೀಯ ನಾನು ನೋಡೇ ಬಿಡ್ತೀನಿ, ನಿನ್ನ ಪ್ರಾಜೆಕ್ಟ್ಗಳು ಅದು ಹೆಂಗೆ ಕಂಪ್ಲೀಟ್ ಆಗುತ್ತೆ ನಾನು ನೋಡೇ ಬಿಡ್ತೀನಿ ಅಂತ ಹೇಳಿ ಬೆದರಿಕೆ ಒಡ್ಡಿದ್ರು ಕುಮಾರಸ್ವಾಮಿ ಅವರು ಅನ್ನೋ ಆರೋಪ. ಹೀಗಾಗಿ BNS ಸೆಕ್ಷನ್ 351ರ ಅಡಿಯಲ್ಲಿ ಕ್ರಿಮಿನಲ್ ಬೆದರಿಕೆ ಪ್ರಕರಣವನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಇದರ ಅಡಿ ಬೇಲ್ ಪಡಿಬಹುದು, ಬೇಲೆಬಲ್ ಸೆಕ್ಷನ್ ಆಗಿದೆ. ಆದರೆ ಆರೋಪ ಸಾಬೀತಾಗಿದ್ದೇ ಆದಲ್ಲಿ 2 ವರ್ಷ ಶಿಕ್ಷೆಯನ್ನ ವಿಧಿಸಬಹುದಾದ ಪ್ರಾವಿಷನ್ ಇದೆ. ಇನ್ನು BNSನ ಸೆಕ್ಷನ್ 3 ಸಬ್ ಕ್ಲಾಸ್ 5 ಸಮಾನ ಉದ್ದೇಶಕ್ಕಾಗಿ ಇಬ್ಬರಿಂದ ಕೃತ್ಯ. ಈ ಪ್ರಕರಣದಲ್ಲಿ ಆರೋಪಿ ಸಂಖ್ಯೆ 1 ರಮೇಶ್ ಗೌಡ್ರು, ಆರೋಪಿ ಸಂಖ್ಯೆ 2 ಕುಮಾರಸ್ವಾಮಿ ಅವರು. ಹೀಗಾಗಿ ಇಬ್ಬರು ಸೇರಿ ಒಂದೇ ಸಮಾನವಾದ ಉದ್ದೇಶಕ್ಕಾಗಿ ಕೃತ್ಯವನ್ನ ಎಸಗಿದ್ದಾರೆ ಅನ್ನುವ ಆರೋಪ. ಇದರ ಅಡಿಯಲ್ಲಿ ನೇರವಾಗಿ ಬಂಧನಕ್ಕೆ ಅವಕಾಶವಿಲ್ಲವಾದರೂ ಕೂಡ ಇನ್ನು ಉಳಿದ ಸೆಕ್ಷನ್ಗಳು ಗಂಭೀರವಾಗಿರೋದ್ರಿಂದ ಈ ಸೆಕ್ಷನ್ ಕೂಡ ಆಡ್ ಆನ್ ಆಗಿರೋದ್ರಿಂದ ಸಂಕಷ್ಟ ಎದುರಾದರೂ ಕೂಡ ಅಚ್ಚರಿ ಇಲ್ಲ. ಮೊದಲು 7 ದಿನಗಳಲ್ಲಿ ವಿಚಾರಣೆಗೆ ನೋಟಿಸನ್ನು ನೀಡಬೇಕಾಗತ್ತೆ. ವಿಚಾರಣೆಗೆ ಬರದಿದ್ದಾಗ ಅಂದರೆ ಈ ಸೆಕ್ಷನ್ ಎಸ್ಪೆಷಲಿ BNSನ ಸೆಕ್ಷನ್ 3 ಸಬ್ ಕ್ಲಾಸ್ 5ರ ಅಡಿಯಲ್ಲಿ ಡೈರೆಕ್ಟಾಗಿ ಅರೆಸ್ಟ್ ಮಾಡ್ಲಿಕ್ಕೆ ಪ್ರಾವಿಷನ್ ಇಲ್ಲದೆ ಹೋದರೂ ಕೂಡ ವಿಚಾರಣೆಗೆ ನೋಟಿಸ್ ನೀಡುವ ಪ್ರಾವಿಷನ್ ಇದೆ. 7 ದಿನಗಳ ಒಳಗಾಗಿ ವಿಚಾರಣೆಗೆ ಬರದೆ ಹೋದರೆ ಆಗ BNS ಸೆಕ್ಷನ್ 3 ಸಬ್ ಕ್ಲಾಸ್ 5ರ ಅಡಿಯಲ್ಲಿ ಬಂಧನ ಮಾಡುವ ಸಾಧ್ಯತೆ ಇದೆ. ಈ ಕೇಸ್ನಲ್ಲಿ ಹಾಗಾಗಿ ಕುಮಾರಸ್ವಾಮಿ ಅವರಿಗೆ ನೋಟಿಸ್ ನೀಡೋ ಸಾಧ್ಯತೆ ಇದೆ. ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗ್ತಾರಾ ಕುಮಾರಸ್ವಾಮಿ ಅವರು? ವಿಚಾರಣೆಗೆ ಹಾಜರಾಗದೆ ಹೋದರೆ ಬಂಧನಕ್ಕೊಳಗಾಗ್ತಾರಾ? ಇವತ್ತಿನ ಪ್ರಶ್ನೆ ಕೂಡ ಅದೇ. QR ಕೋಡನ್ನು ಗಮನಿಸ್ತಾ ಇದ್ದೀರಿ, ಉತ್ತರ ಕೊಡಿ. ಯಾರು ಎಷ್ಟರ ಮಟ್ಟಿಗೆ ಉತ್ತರವನ್ನ ಕೊಟ್ಟಿದ್ದಾರೆ? ಬಂಧನದ ಸಾಧ್ಯತೆಗಳು ಇದೆಯಾ ಕುಮಾರಸ್ವಾಮಿ ಅವರಿಗೆ? ಜನರ ಮನಸ್ಸಿನಲ್ಲಿ ನಡೀತಿರುವ ಲೆಕ್ಕಾಚಾರ, ಅದರ ಡೀಟೇಲ್ಸ್ ಅನ್ನ ಕೂಡ ಮುಂದಿನ ಹಂತದಲ್ಲಿ